ಒಂದು ಸುಂದರವಾದ ಕಾಡು. ಕಾಡಿನಲ್ಲಿ ಹಸಿರು ಮರಗಳು ಮತ್ತು ಹೂಗಳು ಮತ್ತು ಪಕ್ಷಿಗಳು ಮತ್ತು ಪ್ರಾಣಿಗಳಿಂದ ಕಾಡು ತುಂಬಿತ್ತು. ಅಲ್ಲಿ ಒಂದು ಚಿಕ್ಕ ಆನೆ ವಾಸಿಸುತ್ತಿತ್ತು. ಆ ಚಿಕ್ಕ ಆನೆ ತುಂಬ ಒಳ್ಳೆಯ ಆನೆ, ಎಲ್ಲರನ್ನೂ ಪ್ರೀತಿಸುತ್ತಿತ್ತು. ಆದರೆ ಆ ಆನೆಗೆ ಒಂದು ಅಭ್ಯಾಸವಿತ್ತು. ಏನೆಂದರೆ ಏನಾದರೂ ಬೇಕೆಂದ ತಕ್ಷಣವೇ ಸಿಗಬೇಕಿತ್ತು. ಒಂದು ದಿನ ಆನೆ ಕಾಡಿನಲ್ಲಿ ಆಟವಾಡುತ್ತಿರುವಾಗ ಒಂದು ಮಾಯಾ ಗಂಟೆಯನ್ನು ಕಂಡಿತು. ಈ ಗಂಟೆ ಏನು ಮಾಡುತ್ತದೆ ಎಂದು ಆನೆ ಯೋಚಿಸುತ್ತಿತ್ತು. ಆನೆ ಯೋಚನೆ ಮಾಡಿ ಗಂಟೆಯನ್ನು ತೆಗೆದುಕೊಂಡು ಟಿಂಗ್ 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 ಎಂದು ಬಾರಿಸಿತು. ಆವಾಗ ತಕ್ಷಣ ಒಂದು ದೊಡ್ಡ ಕೇಕ್ ಬಂದು ಆನೆಯ ಹತ್ತಿರ ಸೇರಿತು. ಆನೆ ಮತ್ತೆ ಗಂಟೆ ಹೊಡೆಯಲಾರಂಭಿಸಿತು. ಗಂಟೆ ಹೆಚ್ಚು ಹೊಡೆಯುತ್ತಿದ್ದಂತೆ ಕಾಡಿನಲ್ಲಿ ಕತ್ತಲ ಶುರುವಾಯಿತು. ಪ್ರಾಣಿಗಳು ಗಾಬರಿಗೊಂಡವು. ಆನೆಗೆ ಇದನ್ನೆಲ್ಲ ನೋಡಿ ದುಃಖವಾಯಿತು. ನಾನು ಯೋಚಿಸದೆ ಮಾಡಿದೆ ಎಂದು ಆನೆ ಅರ್ಥ ಮಾಡಿಕೊಂಡಿತ್ತು. ಗಂಟೆಯನ್ನು ನಿಧಾನವಾಗಿ ಕೆಳಗಿಟ್ಟು ಈ ಬಾರಿ ಆನೆ ಯೋಚಿಸಿ ಗಂಟೆ ಹೊಡೆದಿತು. ಎಲ್ಲರೂ ಸಂತೋಷವಾಗಿರಲಿ ಎಂದು ಬೇಡಿಕೊಂಡಿತು. ತಕ್ಷಣ ಕಾಡಿನಲ್ಲಿದ್ದ ಸುಂದರ ಪ್ರಾಣಿಗಳೆಲ್ಲ ಮತ್ತೆ ಆನೆಯೊಂದಿಗೆ ಬಂದು ಕುಣಿಯಲು ಕೇಕಿನ ಹತ್ರ ಕೇಕ್ ತಿನ್ನಲು ನಿಂತುಕೊಂಡವು. ಆನೆಗೂ ಖುಷಿಯಾಗಿ ನಗಲು ಪ್ರಾರಂಭಿಸಿತು. ಮಕ್ಕಳೇ, ತಾಳ್ಮೆ ಇಟ್ಟು ಯೋಚಿಸಿದರೆ ನಮ್ಮ ಕೆಲಸ ಚೆನ್ನಾಗಿರುತ್ತದೆ. ಆ ಥರ ಮಾಡಬಾರದು ಎಂದು ಈ ಸುಂದರವಾದ ಮಾಯಾಜಾಲ ಕಥೆಯಿಂದ ನಾವು ತಿಳಿದುಕೊಳ್ಳಬಹುದು. ಈ ಕತೆ ನಿಮಗೆ ಇಷ್ಟವಾದಲ್ಲಿ ಇಂತಹ ಇನ್ನೂ ಹಲವಾರು ಕಥೆಯನ್ನು ದಿನನಿತ್ಯ ನೋಡಬೇಕೆಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ನಮ್ಮ